ಓಂ ಶರವಣಭವಾಯ ನಮಃ. ವಿಡಿಯೋ ಶುರು ಮಾಡುವ ಮುನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ಇದು ಖಂಡಿತ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಆಗೋ ನೋವು ಎಂಥದ್ದು ಅಂತ ನಿಮಗೆ ಗೊತ್ತಾ? ಜಗತ್ತಿನ ಕಣ್ಣೀರಂಗ ಒರೆಸೋ ನಿಮ್ಮ ಕೈಗಳಿಗೆ ನಿಮ್ಮದೇ ಕಣ್ಣೀರು ಒರೆಸ್ಕೊಳ್ಳೋಕೆ ಯಾರೂ ಇಲ್ಲ ಅನ್ನೋ ಒಂಟಿತನ ಕಾಡ್ತಾ ಇದೆಯಾ? ಇದು ಕೇವಲ ಒಂದು ದುರಾದೃಷ್ಟ? ಖಂಡಿತ ಅಲ್ಲ. ಇದು ಮೀನರಾಶಿಯವರ ಬೆನ್ನಿಗೆ ಅಂಟ್ಕೊಂಡಿರೋ ಒಂದು ಜನ್ಮಜಾತ ರಹಸ್ಯ. ಈ ವಿಶ್ಲೇಷಣೆಯಲ್ಲಿ ಮೀನರಾಶಿಯವರ ತ್ಯಾಗ ಹಾಗೂ ಕಳೆದುಕೊಳ್ಳುವಿಕೆಯ ಹಿಂದಿರೋ ಕಣ್ಣೀರಿನ ಕಥೆಯನ್ನ ನಾವು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ರಾತ್ರಿಯಿಡೀ ನಿದ್ದೆಯಿಲ್ದೆ ಒದ್ದಾಡೋದು, ಯಾರಿಗೂ ಹೇಳಲಾಗದ ನೋವಿನಲ್ಲಿ ನರಳೋ ಪರಿಸ್ಥಿತಿ ಮೀನರಾಶಿಯವರಿಗೆ ಪದೇ ಪದೇ ಎದುರಾಗುತ್ತೆ. ಈ ಭಾವನಾತ್ಮಕ ಆಯಾಸ, ಈ ನಿರಂತರ ನಂಬಿಕೆ ದ್ರೋಹ ಹಾಗೂ ಕಣ್ಣೀರಿಗೆ ಜಾತಕದ 12ನೇ ಮನೆಯಾದ ಮೀನರಾಶಿಯ ಅತಿ ಆಳವಾದ ಸೈಕೋ ಆಸ್ಟ್ರಾಲಜಿಕಲ್ ಸತ್ಯವೇ ಕಾರಣ. ಎಲ್ಲರಿಗಾಗಿ ಬದುಕೋ ಇವರು ಕೊನೆಗೆ ಒಂಟಿಯಾಗಿ ಬಿಡುತ್ತಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಆಗೋ ಆ ಆಳವಾದ ಗಾಯ ಅವರ ಮನಸ್ಸಿನ ಕಥೆಯಾಗಿ ಹಾಗೆ ಉಳಿದುಬಿಡುತ್ತೆ. ಜಗತ್ತು ಇವರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲುತ್ತೆ. ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಾ? ಈ ದ್ವಂದ್ವ ಮನಸ್ಥಿತಿಗೆ ನಿಜವಾದ ಕಾರಣ ಇವರ ಆಡಳಿತ ಗ್ರಹಗಳಾದ ಗುರು ಮತ್ತು ನೆಪ್ಟ್ಯೂನ್. ಗುರುಗ್ರಹ ಏನ್ಮಾಡುತ್ತೆ ಅಂದ್ರೆ ಅಪಾರವಾದ ಉದಾರತೆ ಜೊತೆಗೆ ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣೋ ಮುಗ್ಧತೆಯನ್ನ ಕೊಡುತ್ತೆ. ಇನ್ನೊಂದೆಡೆ ನೆಪ್ಟ್ಯೂನ್ ಗ್ರಹ ವಾಸ್ತವದಿಂದ ದೂರ ಕರೆದೊಯ್ದು ಒಂದು ಕನಸಿನ ಜಗತ್ತಿನಲ್ಲಿ ಬದುಕುವಂತೆ ಮಾಡುತ್ತೆ. ಈ ಎರಡು ಗ್ರಹಗಳ ಪ್ರಭಾವ ಒಟ್ಟಾದಾಗ ಮೀನರಾಶಿಯವರು ವಾಸ್ತವವನ್ನೇ ಮರೆತು ತಮ್ಮ ಸ್ವಂತ ಹಿತಾಸಕ್ತಿಯನ್ನೇ ಬಲಿಕೊಟ್ಟು ಬೇರೆಯವರನ್ನ ಪೋಷಿಸೋಕೆ ಶುರು ಮಾಡ್ತಾರೆ. ಜನರ ಕೈಯಲ್ಲಿ ಇವರು ಮೂರ್ಖರಾಗೋದು ಅಥವಾ ಇವರ ನಂಬಿಕೆಯನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ಳೋದು ಇಲ್ಲಿಂದಲೇ ಶುರುವಾಗುತ್ತೆ. ಮೀನರಾಶಿ ಜಲತತ್ವಕ್ಕೆ ಸೇರಿರೋ ಅತ್ಯಂತ ನಮ್ಯವಾದ ರಾಶಿ. ನೀರಿನ ಗುಣ ಏನು? ಅದು ಯಾವುದೇ ಪಾತ್ರೆಗೆ ಹಾಕಿದ್ರೂ ಅದರ ಆಕಾರ ಪಡ್ಕೊಳ್ಳುತ್ತೆ ಅಲ್ವಾ? ಹಾಗೆ ಇವರು ಕೂಡ ತಾವು ಯಾರ ಜೊತೆ ಇರ್ತಾರೋ ಅವರ ಗುಣಸ್ವಭಾವಗಳಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸ್ಕೊಂಡ್ಬಿಡ್ತಾರೆ. ಆದರೆ ಸಮುದ್ರದ ಮೇಲ್ಮೈಯಲ್ಲಿ ಎಷ್ಟೇ ಅಲೆಗಳು ಅಬ್ಬರಿಸ್ತಾ ಇದ್ರೂ ಆಳದಲ್ಲಿ ಹೇಗೆ ಪ್ರಶಾಂತತೆ ಇರುತ್ತೋ ಹಾಗೆ ಇವರು ಹೊರಗಿನ ಪ್ರಪಂಚದ ಎಷ್ಟೇ ನೋವುಗಳಿದ್ರೂ ಕಣ್ಣೀರನ್ನ ಬಚ್ಚಿಟ್ಕೊಂಡು ತುಂಬಾ ಶಾಂತವಾಗಿ ಕಾಣ್ತಾರೆ. ಈ ಅತಿಯಾದ ಹೊಂದಾಣಿಕೆಯ ಗುಣವೇ ಅವರಿಗೆ ತಮ್ಮದೇ ಆದ ಒಂದು ವೈಯಕ್ತಿಕ ಗಡಿಯನ್ನ ಅಂದ್ರೆ ಬೌಂಡ್ರೀಸನ್ನ ನಿರ್ಮಿಸ್ಕೊಳ್ಳೋಕೆ ದೊಡ್ಡ ಅಡ್ಡಿಯಾಗುತ್ತೆ. ಮೀನರಾಶಿಯವರು ನೈಸರ್ಗಿಕವಾಗಿಯೇ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಪಂಜುಗಳ ಥರ ಕೆಲಸ ಮಾಡ್ತಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಕಷ್ಟದಲ್ಲಿದ್ದ ಸ್ನೇಹಿತನಿಗೆ ಗಂಟೆಗಟ್ಲೆ ಕೂತು ಸಾಂತ್ವನ ಹೇಳ್ತಾರೆ. ಆ ಸ್ನೇಹಿತ ರಿಲೀಫ್ ಆಗಿ ನಿರಾಳವಾಗಿ ಹೊರಟೋದ ಮೇಲೆ ಆತನ ಎಲ್ಲಾ ನಕಾರಾತ್ಮಕ ಶಕ್ತಿ ಹಾಗೂ ದುಃಖವನ್ನ ಇವರು ತಮ್ಮ ಅರಿವಿಲ್ಲದೆ ಹೀರ್ಕೊಂಡ್ಬಿಟ್ಟಿರ್ತಾರೆ. ಆ ವ್ಯಕ್ತಿ ಹೋದ ತಕ್ಷಣ ಇವರಿಗೆ ವಿಪರೀತ ತಲೆನೋವು ಅಥವಾ ಆತಂಕ ಶುರುವಾಗುತ್ತೆ. ಇತರರ ನೋವನ್ನ ಹೀರಿಕೊಳ್ಳೋ ಈ ಸಂವೇದನಾಶೀಲತೆ ಮೀನರಾಶಿಯವರನ್ನ ಮಾನಸಿಕವಾಗಿ ಸಂಪೂರ್ಣವಾಗಿ ಹಿಂಡಿಬಿಡುತ್ತೆ. ಈ ರಾಶಿಯವರ ಅತ್ಯಂತ ದೊಡ್ಡ ದೌರ್ಬಲ್ಯ ಏನ್ಗೊತ್ತೆ? ಯಾರಿಗಾದ್ರೂ ಮುಖಕ್ಕೆ ಹೊಡೆದಂತೆ ಇಲ್ಲ ಅಂತ ಹೇಳೋಕೆ ಇವರಿಂದ ಖಂಡಿತ ಸಾಧ್ಯನೇ ಆಗಲ್ಲ. ಯಾರಾದ್ರೂ ಸಹಾಯ ಅಂತ ಕೇಳಿ ಬಂದ್ರೆ ತಮ್ಮ ಸ್ವಂತ ಪ್ರಮುಖ ಕೆಲಸಗಳಿಂದ ಬದಿಗೊತ್ತಿ ತಮ್ಮ ನೆಮ್ಮದಿಯನ್ನೇ ಹಾಳ್ಮಾಡ್ಕೊಂಡು ಅವರಿಗೆ ಸಹಾಯ ಮಾಡೋಕೆ ಓಡೋಗ್ತಾರೆ. ನಾನ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಎದುರುಗಿರೋ ವ್ಯಕ್ತಿ ಬೇಸರ ಮಾಡ್ಕೋಬಹುದೇನೋ ಅನ್ನೋ ಅನಗತ್ಯ ಭಯ ಇವ್ರನ್ನ ಕಾಡ್ತಾ ಇರುತ್ತೆ. ಇದೇ ಕಾರಣಕ್ಕೆ ಸಂಬಂಧಿಕರು ಹಾಗೂ ಸ್ನೇಹಿತರು ಇವರ ಮುಗ್ಧತೆಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಪದೇ ಪದೇ ಬಳಸ್ಕೊಳ್ತಾರೆ. ಈಗ ಪ್ರೇಮ ಸಂಬಂಧಗಳ ವಿಚಾರಕ್ಕೆ ಬರೋಣ. ಇಲ್ಲಿ ಮೀನರಾಶಿಯವರು ರೆಸ್ಕ್ಯೂ ಫ್ಯಾಂಟಸಿ ಅಥವಾ ರಕ್ಷಕ ಮನೋಭಾವಕ್ಕೆ ಸುಲಭವಾಗಿ ಬಲಿಯಾಗ್ತಾರೆ. ತಮ್ಮ ಸಂಗಾತಿಯನ್ನ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನೋಡದೆ ಅವರಲ್ಲಿ ದೋಷಗಳೇ ಇಲ್ಲದ ಒಬ್ಬ ಪರಿಪೂರ್ಣ ದೇವತೆಯನ್ನ ಕಾಣೋಕೆ ಶುರು ಮಾಡ್ತಾರೆ. ಎದುರಾಳಿ ಎಷ್ಟೇ ಸುಳ್ಳು ಹೇಳಿದ್ರೂ ಎಷ್ಟೇ ದ್ರೋಹ ಮಾಡಿದ್ರೂ ಪ್ರೀತಿಯ ಹೆಸರಿನಲ್ಲಿ ಪದೇ ಪದೇ ಅವರನ್ನ ಕ್ಷಮಿಸ್ತಾ ಹೋಗ್ತಾರೆ. ಅವರನ್ನ ನಾನ್ ಸರಿಪಡಿಸ್ತೀನಿ ಅನ್ನೋ ಭ್ರಮೆ ಕೊನೆಗೆ ಇವರನ್ನ ಅತ್ಯಂತ ಕಠೋರವಾದ ನಂಬಿಕೆ ದ್ರೋಹದ ಪ್ರಪಾತಕ್ಕೆ ತಳ್ಳಿಬಿಡುತ್ತೆ. ಆದರೆ ಇವರ ಈ ನಿಸ್ವಾರ್ಥ ಪ್ರೀತಿಯನ್ನ ಜಗತ್ತು ಕೇವಲ ಒಂದು ದೌರ್ಬಲ್ಯ ಅಂತ ಮಾತ್ರ ಭಾವಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯವರು ಕೇವಲ ಹಣದಿಂದ ಬೀಳೋ ಜೀವಿಗಳಲ್ಲ. ಹಣಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಹಾಗೂ ಮಾನವೀಯತೆಗೆ ಬೆಲೆ ಕೊಡ್ತಾರೆ ಇವರು. ಕೈಯಲ್ಲಿ ಹಣ ಇಲ್ಲದಿದ್ದರೂ ಇತರರ ಕಷ್ಟ ನೋಡಿ ಕರಗಿಬಿಡ್ತಾರೆ. ಬ್ಯಾಂಕ್ ಸಾಲ ಮಾಡಿಯೋ ಅಥವಾ ಮನೆಯವರ ಒಡವೆನ ಅಡವಿಟ್ಟೋ ಸ್ನೇಹಿತರಿಗೆ ಸಹಾಯ ಮಾಡ್ತಾರೆ. ಆದರೆ ಅದೇ ಹಣವನ್ನ ವಾಪಸ್ ಕೇಳುವಾಗ ಮಾತ್ರ ವಿಪರೀತ ಮುಜುಗರ ಪಡ್ತಾರೆ. ಕೊಟ್ಟ ಹಣನೂ ವಾಪಸ್ ಪರ್ದೆ ಇತ್ತ ನಂಬಿದ ಸಂಬಂಧಗಳು ದೂರವಾಗಿ ಆರ್ಥಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಸಂಪೂರ್ಣ ದಿವಾಳಿಯಾಗೋದು ಇವರ ಜೀವನದ ಅತ್ಯಂತ ಕಟು ವಾಸ್ತವ.
ಆದರೆ ಈ ಎಲ್ಲಾ ನೋವುಗಳ ಹಿಂದೆ ಒಂದು ಅತಿ ದೊಡ್ಡ ರಹಸ್ಯ ಅಡಗಿದೆ. ಅದು ಇವರ ಬಾಲ್ಯದಲ್ಲಿ ನಡೆದ ಘಟನೆಗಳಿಗೆ ಸಂಬಂಧಪಟ್ಟಿದ್ದು. ಮೀನರಾಶಿಯಲ್ಲಿ ಬರುವ ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಈ ಸತ್ಯ ಸ್ಪಷ್ಟವಾಗುತ್ತೆ. ವಿಶೇಷವಾಗಿ ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿಯರಿಂದ ಸಿಗಬೇಕಾದ ಪ್ರೀತಿಯನ್ನು ಪಡೆಯೋದ್ರಲ್ಲಿ ವಿಫಲರಾಗಿರ್ತಾರೆ. ಆ ಆರಂಭಿಕ ಒಂಟಿತನ ಹಾಗೂ ಕಡೆಗಣನೆ ಅವರಲ್ಲಿ ಆಳವಾದ ಭಾವನಾತ್ಮಕ ಕೊರತೆಯನ್ನು ಸೃಷ್ಟಿ ಮಾಡಿರುತ್ತೆ. ಪ್ರೌಢಾವಸ್ಥೆಯಲ್ಲಿ ಇತರರಿಗೆ ಅತಿಯಾಗಿ ಸಹಾಯ ಮಾಡೋ ಮೂಲಕ ಆ ಬಾಲ್ಯದ ಪ್ರೀತಿಯ ಕೊರತೆಯನ್ನು ತುಂಬಿಕೊಳ್ಳೋಕೆ ಇವರು ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತಾರೆ. ಇಲ್ಲೊಂದು ಅದ್ಭುತವಾದ ಆಶಾಭಾವನೆ ಕೂಡ ಇದೆ. 42ನೇ ವಯಸ್ಸು ಇವರ ಜೀವನದ ಒಂದು ಪ್ರಮುಖ ಘಟ್ಟ. ಉತ್ತರ ಭಾದ್ರಪದ ನಕ್ಷತ್ರದವರು ಶನಿಯ ಪ್ರಭಾವದಿಂದಾಗಿ ಆರಂಭಿಕ ಜೀವನದಲ್ಲಿ ತೀವ್ರ ಕಠಿಣ ಹೋರಾಟಗಳನ್ನು ಎದುರಿಸಿದ್ರೂ ಕೂಡ 42ನೇ ವರ್ಷ ದಾಟಿದ ನಂತರ ಸಮಾಜದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ಗೌರವಾನ್ವಿತ ಸ್ಥಾನವನ್ನು ಅಲಂಕರಿಸ್ತಾರೆ. ಇವರು ಪಟ್ಟ ಆ ಎಲ್ಲಾ ಕಣ್ಣೀರು ಹಾಗೂ ಕಷ್ಟಗಳು ಇವರನ್ನ ಬೃಹತ್ ಯಶಸ್ಸಿನ ಕಡೆಗೆ ಕೊಂಡೊಯ್ಯುವ ಮೆಟ್ಟುಲುಗಳಾಗ್ತವೆ ಅನ್ನೋದು ಯಾರೂ ಮರೆಯಲಾಗದ ಸತ್ಯ. ಇಲ್ಲಿ ನಿಜವಾದ ಸತ್ಯ ಶುರುವಾಗ್ತಾ ಇದೆ. ಜಗತ್ತು ಇವರನ್ನ ಅತ್ಯಂತ ಶಾಂತ, ಮೃದು ಹಾಗೂ ಅಸಹಾಯಕ ವ್ಯಕ್ತಿಗಳು ಅಂತಲೇ ಭಾವಿಸಿದೆ. ಆದರೆ ಅದು ಕೇವಲ ನಾಣ್ಯದ ಒಂದು ಮುಖ ಮಾತ್ರ. ಯಾವಾಗ ಆ ಮಿತಿಯಿಲ್ಲದ ತಾಳ್ಮೆಯ ಕಟ್ಟೆ ಒಡೆಯುತ್ತದೆಯೋ, ಯಾವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಯೇ ಇವರ ಆತ್ಮಗೌರವಕ್ಕೆ ಧಕ್ಕೆ ತರ್ತಾನೋ, ಆಗ ಇವರಲ್ಲೊಂದು ಭಯಾನಕ ಬದಲಾವಣೆ ಕಂಡುಬರುತ್ತೆ. ಆ ಬದಲಾವಣೆ ಏನ್ಗೊತ್ತೇ? ಮೀನರಾಶಿಯವರು ಕೋಪಗೊಂಡಾಗ ಜೋರಾಗಿ ಕಿರ್ಚಾಡುವುದಿಲ್ಲ ಅಥವಾ ಬೀದಿಯಲ್ಲಿ ನಿಂತು ಜಗಳವಾಡುವುದಿಲ್ಲ. ಬದಲಾಗಿ ಅವರು ಒಂದು ಆಂತರಿಕ ಜ್ವಾಲಾಮುಖಿಯಾಗ್ತಾರೆ. ಇದನ್ನ ಡೋರ್ ಸ್ಲ್ಯಾಮ್ ಎಫೆಕ್ಟ್ ಅಥವಾ ಸಂಪೂರ್ಣ ಭಾವನಾತ್ಮಕ ನಿಷ್ಕ್ರಿಯತೆ ಅಂತ ಕರಿತೀವಿ. ಎದುರಾಳಿ ವ್ಯಕ್ತಿಯನ್ನ ತಮ್ಮ ಜೀವನದಿಂದ ಹಾಗೂ ನೆನಪುಗಳಿಂದ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಅಳಿಸಿ ಹಾಕ್ಬಿಡ್ತಾರೆ. ಈ ಕಠಿಣ ನಿರ್ಲಿಪ್ತತೆ ಆ ದ್ರೋಹಿಗೆ ಅತ್ಯಂತ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸುತ್ತೆ. ಸಮುದ್ರದ ಅಲೆಗಳು ಶಾಂತವಾಗಿವೆ ಅಂದ್ರೆ ಅದರರ್ಥ ಅದರಲ್ಲಿ ಶಕ್ತಿ ಇಲ್ಲ ಅಂತ ಖಂಡಿತ ಅಲ್ಲ. ಆ ಮೌನದಲ್ಲಿಯೇ ಇಡೀ ಅಸ್ತಿತ್ವವನ್ನೇ ಕೊಚ್ಚಿಹಾಕೋ ಅಗಾಧವಾದ ಶಕ್ತಿ ಅಡಗಿದೆ. ಇವರ ಅತ್ಯುನ್ನತ ಪ್ರತೀಕಾರ ಅಂದ್ರೆ ಏನು ಗೊತ್ತಾ? ಅದು ದೈಹಿಕ ಸೇಡಲ್ಲ. ದೀರ್ಘಕಾಲದ ಕಡೆಗಣನೆಯ ನಂತರ ಇವರೀ ಭ್ರಮೆಗಳಿಂದ ಎಚ್ಚರಗೊಳ್ತಾರೆ. ತಮ್ಮ ಆಂತರಿಕ ಜ್ಞಾನ ಹಾಗೂ ಆಧ್ಯಾತ್ಮಿಕ ಬಲವನ್ನು ಅರಿತುಕೊಳ್ತಾರೆ. ವಿಶೇಷವಾಗಿ ರೇವತಿ ನಕ್ಷತ್ರದವರು ತಮಗೆ ದ್ರೋಹ ಮಾಡಿದವರ ಯಾವುದೇ ಬೆಂಬಲವಿಲ್ಲದೆಯೇ ಏಕಾಂಗಿಯಾಗಿ ಯಶಸ್ಸಿನ ಶಿಖರವನ್ನ ಏರ್ತಾರೆ. ಇವರು ಸಾಧಿಸೋ ಈ ಅಗಾಧವಾದ ಯಶಸ್ಸೇ ಇವರ ಶತ್ರುಗಳು ಜೀವಮಾನವಿಡೀ ಪಶ್ಚಾತ್ತಾಪ ಪಡುವಂತೆ ಮಾಡುತ್ತೆ. ಇದು ಮೀನರಾಶಿಯವರ ಒಳಗಿರೋ ನೈಜ ಶಕ್ತಿ. ಕಳೆದುಹೋದ ಆತ್ಮವಿಶ್ವಾಸವನ್ನ ಮರಳಿ ಪಡೆಯೋಕೆ ಹಾಗೂ ಈ ಅಡೆತಡೆಗಳನ್ನ ನಿವಾರಿಸಿಕೊಳ್ಳೋಕೆ ಕೆಲವು ಪ್ರಬಲವಾದ ಪರಿಹಾರಗಳಿವೆ. ಸುಳ್ಳು ಅಪವಾದಗಳು ಹಾಗೂ ರಾಹು ದೋಷದಿಂದ ಮುಕ್ತರಾಗೋಕೆ ಶನಿವಾರದಂದು ಒಂದು ಬಿಳಿ ಮೂಲಂಗಿಯನ್ನ ದೇವಸ್ಥಾನಕ್ಕೆ ದಾನ ಮಾಡೋದು ಅಥವಾ ಹರಿಯು ನೀರಿನಲ್ಲಿ ಬಿಡೋದು ಬಹಳ ಸೂಕ್ತ. ಇನ್ನು ಹಣಕಾಸಿನ ತೊಂದರೆ ಹಾಗೂ ಶನಿದೋಷದ ನಿವಾರಣೆಗೆ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಬಳಸಿ ಸತತ 11 ದಿನಗಳ ಕಾಲ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಹಾಗೆ ವಿವಾಹ ಮತ್ತು ದಾಂಪತ್ಯದ ಅಡೆತಡೆಗಳನ್ನು ನಿವಾರಿಸಲು 48 ದಿನಗಳ ಕಾಲ ಎಕ್ಕದ ಎಲೆಯ ಆಚರಣೆಯನ್ನ ಶ್ರದ್ಧೆಯಿಂದ ಪಾಲಿಸಬೇಕು. ಇವು ಕೇವಲ ಆಚರಣೆಗಳಲ್ಲ, ನಿಮ್ಮ ಜೀವನವನ್ನೇ ಬದಲಿಸೋ ಪ್ರಬಲ ತಂತ್ರಗಳು. ಇದರ ಜೊತೆಗೆ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಕೆಲವು ಸರಳ ಅಭ್ಯಾಸಗಳಿವೆ. ಹಸಿರು ಅಥವಾ ಹಳದಿ ಬಣ್ಣದ ಬಟ್ಟೆಗಳ ಬಳಕೆಯು ಬುಧ ಮತ್ತು ಗುರುಗ್ರಹಗಳ ಬಲವನ್ನ ಹೆಚ್ಚಿಸುತ್ತೆ. ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡದ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮವನ್ನ ಕೇಳೋದು ಅಥವಾ ಪಠಿಸೋದು ಆಲೋಚನೆಗಳಲ್ಲಿರೋ ಗೊಂದಲಗಳನ್ನು ನಿವಾರಣೆ ಮಾಡುತ್ತೆ. ಪ್ರಕೃತಿಗೆ ಹತ್ತಿರವಾಗಿರೋದು, ನದಿ ಅಥವಾ ಸಮುದ್ರದ ತೀರದಲ್ಲಿ ಸ್ವಲ್ಪ ಸಮಯ ಕಳೆಯೋದು ಹಾಗೂ ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ನೀಡೋದು ಮೀನರಾಶಿಯವರ ಅಗಾಧವಾದ ಜಲತತ್ವವನ್ನ ಸಮತೋಲನಕ್ಕೆ ತಂದು ಅವರನ್ನ ಮಾನಸಿಕವಾಗಿ ಸುದೃಢಗೊಳಿಸುತ್ತೆ. ಕೊನೆಯದಾಗಿ, ಮೀನರಾಶಿಯವರು ಜಗತ್ತಿನ ಕಣ್ಣೀರನ್ನ ಒರೆಸೋ ಮಹಾನ್ ಶಕ್ತಿಯನ್ನ ಹೊಂದಿದ್ದಾರೆ. ಆದರೆ ಮೊದಲು ತಮ್ಮ ಸ್ವಂತ ಕಣ್ಣೀರನ್ನ ಗೌರವಿಸೋದನ್ನ ಅವರು ಕಲಿಬೇಕು. ಯಾರು ಈ ರಾಶಿಗೆ ಸೇರಿದಾರೋ ಅವರು ತಮ್ಮ ಜೀವನವನ್ನ ಮತ್ತೆ ಹೊಸದಾಗಿ ಕಟ್ಕೊಳ್ಳೋ ಸಮಯ ಈಗ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ರೆ ಮೀನರಾಶಿಗೆ ಸೇರಿದವರು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ನಕ್ಷತ್ರ ಯಾವುದು ಹಾಗೂ ಈ ನೋವುಗಳಲ್ಲಿ ಯಾವುದನ್ನ ಅನುಭವಿಸಿದ್ದೀರಿ ಅಂತ ಮುಕ್ತವಾಗಿ ಹಂಚಿಕೊಡಿ. ನಿಮ್ಮ ಮನಸ್ಸಿನ ಭಾರವನ್ನ ಇಲ್ಲಿಡಿಸಿ. ಹಾಗೆಯೇ ನಿಮ್ಗೆ ತಿಳಿದಿರೋ ಮೀನರಾಶಿಯ ಸ್ನೇಹಿತರಿಗೆ ಈ ವಿಶ್ಲೇಷಣೆಯನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಈ ಸತ್ಯವನ್ನ ತಿಳಿಯೋ ಅವಕಾಶ ಮಾಡಿಕೊಡಿ. ಕಣ್ಣೀರೊರೆಸ್ಕೊಳ್ಳಿ, ನಿಮ್ಮ ಶಕ್ತಿಯನ್ನ ಜಾಗೃತಗೊಳಿಸಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.